हरि ओम श्री गुरुभ्यो नमः परमगुरुभ्यो नमः श्रीमदानंदतीर्थभगवत्पादाचार्येभ्यो नमः श्री वेदव्यासाय नमः हरि ओम वेदनिध्यालवालोत्थः विदुषां चिन्तितः प्रदः सत्यव्रताख्यकल्पद्रुः भूयादिष्टार्थसिद्धये परमहंस ಪೀಠಾಧಿಪರಾದ ಶಾಪಾನುಗ್ರಹ ಶಕ್ತರಾದ ಮಹಾಮಹಿಮರಾದ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಆರಾಧನೆಯನ್ನು ಇವತ್ತು ವೈಭವದಿಂದ ಎಲ್ಲೆಡೆ ಆಚರಣೆಗೊಂಡಿದೆ. ಮಹಾವಿರಾಗಿಗಳಾದ ಅವರ ಬೃಂದಾವನವನ್ನು ಇಲ್ಲೇ ನಾವು ಸ್ಮರಣೆ ಮಾಡುತ್ತಾ ಬೃಹತ್ತಾದ ಆ ಬೃಂದಾವನದ ಸಂಸ್ಮರಣೆಯನ್ನು ನಾವು ಮಾಡುತ್ತಾ ಆ ಮಹಾನುಭಾವರ ಮಹಿಮೆಯನ್ನು ತಿಳಿಲಿಕ್ಕೆ ಅಂತ ನಾವೇನು ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ನಲ್ಲಿ ಆಸೀನರಾಗಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಆ ಮಹಾನುಭಾವರ ಅವರ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣರ ಅವರ ಅಂತರ್ಯಾಮಿಯಾದ ಶ್ರೀ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರ ದೇವರ ಅನುಗ್ರಹ ಆಗಲಿ ಅಂತಲೇ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಿಮ್ಮ ಆಸೆಯಂತೆ ಅವರೊಂದೆರಡು ಮಹಿಮೆಗಳನ್ನು ತಿಳಿಯುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಮಹಾನುಭಾವರಾದ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಪ್ರಾತಸ್ಮರಣೀಯರಾದ ಪವಾಡ ಪುರುಷರಾದ ಅನೇಕ ಗ್ರಂಥಗಳನ್ನು ಬರೆದು ಎಲ್ಲಕ್ಕಿಂತ ಹೆಚ್ಚಾಗಿ ಯಾದವಾರ್ಯರನ್ನು ಜಗತ್ತಿಗೆ ಅವರ ಮಹಿಮೆಯನ್ನು ಪ್ರದರ್ಶನ ಮಾಡಿಕೊಟ್ಟಿರ್ತಕ್ಕಂಥ ಮಹಾನುಭಾವರೇನಿದ್ದಾರೋ ನಮ್ಮ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅವರ ಸಾಕ್ಷಾತ್ ಶಿಷ್ಯರು, ಅವರಲ್ಲಿ ಅಧ್ಯಯನ ಮಾಡಿರ್ತಕ್ಕಂತಹ ಮಹಾನುಭಾವರು. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪಾಂಡಿತ್ಯದ ಬಗ್ಗೆ ಎರಡು ಮಾತೇ ಇಲ್ಲ. ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ಅವರ ಟಿಪ್ಪಣಿಯನ್ನು ಹಿಡಿಲಾರದೆ ಶ್ರೀಮನ್ಯಾಯಸುಧಾ ಗ್ರಂಥವೇ ಅರ್ಥ ಆಗುವುದಿಲ್ಲ. ಒಂದಲ್ಲ ಎರಡಲ್ಲ, ಅದು ಏಕಾದಶಿಯ ನಿರ್ಣಯ ಇರಬಹುದು, ಒಂದಲ್ಲ ಎರಡಲ್ಲ. ಮಹಾನುಭಾವರು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಗಯಾದೊಳಗೂ ಕೂಡ ತಮ್ಮ ಒಂದು ಪ್ರಚಂಡವಾಗಿರ್ತಕ್ಕಂತಹ ಮಹಿಮೆಯನ್ನು ತೋರಿಸಿ ಗಯಾವಾಡರನ್ನೆಲ್ಲ ಶ್ರೀಮದ್ ಉತ್ತರಾದಿ ಮಠದ ಶಿಷ್ಯರನ್ನಾಗಿ ಮಾಡಿರ್ತಕ್ಕಂತಹ ಮಹಾನುಭಾವರು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರ ಹತ್ತಿರ ಸಾವಿರಾರು ಜನ ಘಟಾನುಘಟಿ ವಿದ್ವಾಂಸರಿದ್ದರು ಅಂತ ಆ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ಭಾರೀ ಪಾಂಡಿತ್ಯ, ವಾಕ್ಯಾರ್ಥದೊಳಗೂ ಕೂಡ ಅಷ್ಟೇ ಕೌಶಲ. ಪರವಾದಿಗಳನ್ನು ಬೆನ್ನತ್ತಿ ಹೋಗಿ ವಾಕ್ಯಾರ್ಥ ಮಾಡ್ತಿದ್ರಂತೆ. ಹಾಗೆ ರಾಜರುಗಳು ಶತ್ರು ರಾಜರನ್ನ ಬೆನ್ನತ್ತಿ ಹೋಗಿ ಯುದ್ಧ ಮಾಡ್ತಿದ್ರು, ಹಾಗೆ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಯಾರ್ಯಾರು ಪೂರ್ವ ಪಕ್ಷದವರಿದ್ದಾರೋ ಆ ಇತರ ಮತೀಯರೊಂದಿಗೆ ವಾಕ್ಯಾರ್ಥ ಮಾಡಲಿಕ್ಕೆ ಆ ಇತರ ಮತೀಯರು ಯಾವ ಊರಿನೊಳಗಿದ್ದಾರೆ ಆ ಊರಿಗೆ ಹೋಗಿ ವಾಕ್ಯಾರ್ಥ ಮಾಡುವುದಲ್ಲ. ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಬರ್ತಾರೆ ಅಂತ ಗೊತ್ತಾಗಿ ಅವರು ಆ ಊರು ಬಿಟ್ಟು ಬೇರೆ ಊರಿಗೆ ಹೋದರೆ ಆ ಊರಿಗೆ ಹೋಗಿ ವಾಕ್ಯಾರ್ಥ ಮಾಡಿ ಅವರನ್ನು ಗೆದ್ದು ಜಯಪತ್ರವನ್ನು ತರಬೇಕಂತೆ. ಅಂತಹ ದೀಕ್ಷೆ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ದೀಕ್ಷೆ ಅಂತ ಅವರ ಕಥೆಯಲ್ಲಿ ನಾವು ಕಾಣುತ್ತೇವೆ. ಆ ಮಹಾನುಭಾವರ ಸಾಕ್ಷಾತ್ ಶಿಷ್ಯರೇ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಸಾಕ್ಷಾತ್ ಶಿಷ್ಯರು ಅಂದ್ರೆ ಅವರಿಂದ ಆಶ್ರಮವನ್ನು ಪಡೆದಿರ್ತಕ್ಕಂಥವರು ಅಂತ ಅರ್ಥ ಅಲ್ಲ, ವಿದ್ಯಾಶಿಷ್ಯರು. ಕೌಲಿಗಿ ರಂಗನಾಥಾಚಾರ್ಯರು ಅಂತ ಪೂರ್ವಾಶ್ರಮದಲ್ಲಿ ಇವರ ಹೆಸರು. ಪ್ರಚಂಡ ಮೇಧಾವಿಗಳು. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಶಿಷ್ಯರ ಮೇಲೆ ಕೇಳಬೇಕೇನು, ಅವ್ರ ಹತ್ರಕ್ಕೆ ಸಾಮಾನ್ಯ ಇದ್ದವ್ರು ಯಾರಾದರೂ ಅಧ್ಯಯನಕ್ಕಾದರೂ ಹೋಗ್ತಾರೇನು, ಆ ಮಹಾನುಭಾವರು ಹೇಳಿರ್ತಕ್ಕಂಥ ವಿಷಯಗಳಾದರೂ ತಿಳಿತಾವೇನು ಸಾಮಾನ್ಯರಾಗಿದ್ದರೆ. ಹೀಗಾಗಿ ಕೌಲಿಗಿ ರಂಗನಾಥಾಚಾರ್ಯರು ಭಾರಿ ಪ್ರಚಂಡ ಮೇಧಾವಿಗಳಿದ್ದರು. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೆ ಇವರನ್ನು ಕಂಡ್ರೆ ಬಹಳ ಪ್ರೀತಿ. ಭಾರಿ ವ್ರತ ನಿಯಮ ಕರ್ಮಾಚರಣೆಯನ್ನು ಮಾಡುವುದರಲ್ಲಿ ಅದ್ವಿತೀಯರು. ವ್ರತ ನಿಯಮಗಳನ್ನು ಯಾವ ಕ್ಷಣದೊಳಗೂ ಬಿಡದೆ, ಗುರುಭಕ್ತಿ ಅಂದರೆ ಅಷ್ಟೇ ವಿಚಿತ್ರ ಗುರುಭಕ್ತಿ. ತಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂತಹ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಲ್ಲಿ ಎರಡು ಕಾರಣಗಳಿಂದ, ಒಂದು ವಿದ್ಯಾಗುರುಗಳು ಅನ್ನೋ ಕಾರಣದಿಂದ, ಎರಡನೆಯದಾಗಿ ಮೂಲ ಮಹಾಸಂಸ್ಥಾನದ ಅಧೀಶ್ವರರು ಕುಲಗುರುಗಳು. ಆದ್ದರಿಂದ ಅವರಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ. ಯಾರು ಕುಲಗುರುಗಳಲ್ಲಿ ವಿದ್ಯಾಗುರುಗಳಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಡೀತಾರೋ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಹೊಂದ್ತಾರೆ. ಆದ್ದರಿಂದ ಅದಕ್ಕೆ ಒಂದು ಉದಾಹರಣೆ ಎಂದರೆ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಪೂರ್ವಾಶ್ರಮದೊಳಗಿರುವಾಗ ಭಾರೀ ಗುರು ಸೇವೆಯನ್ನು ಮಾಡ್ತಿದ್ದರಂತೆ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡ್ತಿದ್ದರು. ಮಾಡುವಾಗ ಎರಡು ಕಾರಣಗಳು ಅಂತ ನಿರೂಪಣೆಯನ್ನು ಮಾಡುತ್ತಾರೆ.
ಮೊದಲನೆಯ ಕಾರಣ ಏನು ಅಂದರೆ ಅವರು ಕುಲಗುರುಗಳು ಅಂತ ಒಂದು, ಮೂಲ ಮಹಾಸಂಸ್ಥಾನಾಧೀಶ್ವರರು ಅಂತ ಅನ್ನೋದು ಮತ್ತೊಂದು. ಜೊತೆಗೆ ಅಂತಹ ಮಹಾನುಭಾವರು ವಿದ್ಯಾಗುರುಗಳಾಗಿದ್ದಾರಲ್ಲ, ಅವರ ಸೇವೆ ಮಾಡಬೇಕು ಅಂತ ಭಾರಿ ನಿಷ್ಠೆಯಿಂದ ಸೇವೆ ಮಾಡ್ತಿದ್ರು. ಇವರ ಸೇವೆಗೆ ಪ್ರಸನ್ನರಾಗಿದ್ದರು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಏನಾಯಿತು, ತಮ್ಮಲ್ಲೇ ಇರ್ತಕ್ಕಂತಹ ಮಹಾನುಭಾವರಿಗೆ ಆಶ್ರಮವನ್ನು ಕೊಟ್ಟು ವೇದನಿಧಿ ತೀರ್ಥರು ಅಂತ ಮಾಡಿದ್ರು. ವೇದನಿಧಿ ತೀರ್ಥರು ಈ ಮೂಲ ಮಹಾಸಂಸ್ಥಾನವನ್ನು ನೋಡ್ಕೊಂಡು ಹೋಗಬೇಕು ಅಂತನ್ನುವಂತಹ ಜವಾಬ್ದಾರಿಯನ್ನು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಒಂದು ಕಡೆಗೆ ಹೇಳ್ತಾರೆ, ಸಂಪ್ರದಾಯದೊಳಗೆ ಹೇಳ್ತಾರೆ, ವೇದನಿಧಿ ತೀರ್ಥರಿಗೆ ರಹಸ್ಯವಾಗಿ ಹೇಳಿದ್ರಂತೆ, ನಾನು ನಿಮಗೆ ಆಶ್ರಮ ಕೊಟ್ಟಿದ್ದೇನೆ, ನೀವು ಸಂಸ್ಥಾನವನ್ನು ಆಳಬೇಕು, ನಿಮ್ಮ ನಂತರದಲ್ಲಿ ನಮ್ಮ ಕೌಲಿಗೆ ರಂಗನಾಥಾಚಾರ್ಯರಿಗೆ ನೀವು ಆಶ್ರಮವನ್ನು ಕೊಡಬೇಕು ಅಂತ ಹೇಳಿದ್ರು ಅಂತ ಕೇಳ್ತೇವೆ. ಹೇಳಿರ್ಲಿಕ್ಕೆ ಅವಕಾಶನೂ ಇದೆ. ಒಳ್ಳೆ ವಿರಕ್ತರಾಗಿದ್ದರು, ಸದಾಚಾರ ಸಂಪನ್ನರಾಗಿದ್ದರು, ಒಳ್ಳೆ ಪಾಂಡಿತ್ಯ. ಮೂಲ ಮಹಾಸಂಸ್ಥಾನಕ್ಕೆ ಮೆರಗು ಅಂದರೆ ಪಾಂಡಿತ್ಯ ನೋಡಿ. ಎಲ್ಲಿ ಎಷ್ಟು ಮಠ ಕಟ್ಟಿಸಿದ್ರು, ಎಲ್ಲಿ ಎಷ್ಟು ಏನು ಬಂಗಲೆಗಳನ್ನು ಕಟ್ಟಿಸಿದ್ರು, ಇದ್ಯಾವುದು ಮಹತ್ವ ಅಲ್ಲ. ವಾದ, ವಾಕ್ಯಾರ್ಥ, ಪಾಠ, ಪ್ರವಚನ, ಸನ್ಮಾರ್ಗದಲ್ಲಿ ಸಜ್ಜನರನ್ನು ಕರ್ಕೊಂಡು ಬರೋದು, ಅಥವಾ ಇನ್ನೇನೇನೇನೇನೋ ಭಕ್ತರಿಗೆ ಬರ್ತಕ್ಕಂಥ ಆಪತ್ತುಗಳನ್ನು ದೂರ ಮಾಡಲಿಕ್ಕೆ ಅಂತಿರುವುದು ಮಠ, ಹೊರತು ಇನ್ಯಾವುದೋ ಕಾರಣಕ್ಕಾಗಿ ಮಠ ಅಲ್ಲ. ಮಠ ಅಂದರೆ ಪಾಠ, ಪಾಠ ಇದ್ರೇ ಅದು ಮಠ, ಊಟ ಇದ್ರೆ ಅದು ಮಠ ಅಲ್ಲ. ಊಟ ಇರಬೇಕು, ಊಟ ಇರಬಾರದು ಅನ್ನೋ ಅಭಿಪ್ರಾಯ ಅಲ್ಲ. ಊಟಕ್ಕಿಂತಲೂ ಬಹಳ ಪ್ರಾಶಸ್ತ್ಯ ಯಾವುದು ಅಂದರೆ ಪಾಠಕ್ಕೆ. ಹೀಗಾಗಿ ಅಂತಹ ಪಾಠ ಜ್ಞಾನ ಇದ್ದರೆ ಮಾತ್ರ ಪಾಠ ಇರಲಿಕ್ಕೆ ಸಾಧ್ಯ. ಜ್ಞಾನ ಇರದೇ ಹೋದರೆ ಪಾಠ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಜ್ಞಾನ ಇದೆ, ಬರೇ ಜ್ಞಾನ ಇದ್ರೂ ಆಗೋದಿಲ್ಲ, ವಿರಕ್ತಿ ಬೇಕು, ಉತ್ತಮವಾಗಿರ್ತಕ್ಕಂತಹ ವಿರಕ್ತಿ ಬೇಕು. ಅಂತಹ ವಿರಕ್ತಿಯೂ ಕೂಡ ಈ ರಂಗನಾಥಾಚಾರ್ಯರಲ್ಲಿದೆ. ಆದ್ದರಿಂದ ಇವರಿಗೆ ನೀವು ಆಶ್ರಮವನ್ನು ಕೊಡಬೇಕು ಅಂತ ಹೇಳಿದ್ರಂತೆ ಅಂತ ಸಂಪ್ರದಾಯದಲ್ಲಿ ಕಥೆಯನ್ನು ಕೇಳ್ತೇವೆ. ನಮ್ಮ ದೌರ್ಭಾಗ್ಯ ಇಂತಹ ಮಹನೀಯರ ಚರಿತ್ರೆಗಳನ್ನು ದಾಖಲ ಮಾಡಿದ್ದೇ ಇಲ್ಲ. ಅದೊಂದು ನಮ್ಮ ಭಾರತದ ದೌರ್ಭಾಗ್ಯ ಅಂತ ನಾವು ಹೇಳಬಹುದು. ಇತಿಹಾಸವನ್ನು ಸರಿಯಾಗಿ ಇಟ್ಕೊಳ್ಳುವಂತಹ ಕ್ರಮ ನಮ್ಮಲ್ಲಿ ಇಲ್ಲ. ಮಹನೀಯರು ಅಂತೂ ಕೊಂಡಾಡ್ತೇವೆ, ಆರಾಧನೆ ಮಾಡ್ತೇವೆ. ಅವತ್ತು ಪಾಯಸನೋ ಹೋಳಿಗೆನೋ ಏನೋ ಅಡಿಗೆ ಮಾಡಿ ಊಟ ಮಾಡಿ ಬಂದುಬಿಟ್ರೆ ಆಯಿತು ಅಂತ ಅಂದ್ಕೊಂಡಿದ್ದೇವೆ. ಅದು ಆರಾಧನೆ ಅಲ್ಲ. ಅವರ ನಿಜವಾದ ಇತಿಹಾಸವನ್ನು ನಾವು ರಕ್ಷಣೆ ಮಾಡಬೇಕು. ಅವರು ಬರೆದ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆಗಳೇನು ಅನ್ನೋದರ ಚಿಂತನೆ ಮಾಡಬೇಕು. ಅದರಂತೆ ನಾವು ಅನುಕರಣೆ ಮಾಡಬೇಕು. ಅದರಂತೆ ಜೀವನದಲ್ಲಿ ನಡಿಬೇಕು. ಆಗ ಅದು ಆರಾಧನೆ ಅಂತ ಕರೆಯಿಸಿಕೊಳ್ಳುತ್ತದೆ. ಇರಲಿ. ಹೀಗೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹೇಳಿದ್ರಂತೆ ವೇದನಿಧಿ ತೀರ್ಥ ಶ್ರೀಪಾದಂಗಳವರಿಗೆ, ನಿಮ್ಮ ನಂತರದಲ್ಲಿ ಇವರಿಗೆ ಆಶ್ರಮ ಕೊಡಬೇಕು ಅಂತ ಹೇಳಿದ್ರಂತೆ. ಇವರಿಗೆ ಅಣುಸಂಸ್ಥಾನವನ್ನು ಕೊಟ್ಟು ಸ್ವತಃ ದಿಗ್ವಿಜಯ ರಾಮಚಂದ್ರ ದೇವರನ್ನು ತಾವೇ ಪಡೆದು, ಇನ್ನು ಕೆಲವು ಶ್ರೀಮದಾಚಾರ್ಯರು ಕೊಟ್ಟಿರತಕ್ಕಂತಹ ಪ್ರತಿಮೆಗಳನ್ನು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸ್ವೀಕಾರ ಮಾಡಿ ಆ ಪೂಜೆಯನ್ನು ಮಾಡಲಿಕ್ಕೆ ಅಂತ ತಮ್ಮ ಹತ್ರ ಆ ಪೆಟ್ಟಿಗೆಯನ್ನು ಇಟ್ಟುಕೊಂಡು ಬದರಿ ಯಾತ್ರೆಗೆ ಅಂತ ಹೊರಟ್ರಂತೆ. ಹೋಗುವಾಗ ತಮ್ಮ ಅವತಾರ ಕಾರ್ಯ ಮುಗಿಸಬೇಕು ಅಂತ ಮಹಾನುಭಾವರು ಸಂಕಲ್ಪ ಮಾಡಿದ್ದಾರೆ. ಬದರಿ ಯಾತ್ರೆಗೆ ಹೋಗುವಾಗ ಈ ರಂಗನಾಥಾಚಾರ್ಯರನ್ನು ಕರ್ಕೊಂಡು ಹೋಗಿದ್ರಂತೆ. ಅಲ್ಲೇ ತಾವು ವೃಂದಾವನ ಪ್ರವೇಶ ಮಾಡಬೇಕು, ತಮ್ಮ ಅವತಾರ ಕಾರ್ಯವನ್ನು ಮುಗಿಸಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಆ ಪ್ರಕಾರ ಏಕಚಕ್ರ ನಗರದಲ್ಲಿ ಮಹಾನುಭಾವರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಾವು ಅದೃಶ್ಯರಾಗಿದ್ದಾರೆ. ಭಗವಂತನ ಸನ್ನಿಧಿಗೆ ತೆರಳಿದ್ದಾರೆ. ತೆರಳುವಾಗ ರಂಗನಾಥಾಚಾರ್ಯರನ್ನು ಏಕಾಂತದಲ್ಲಿ ಕರೆದು ಹೇಳಿದರಂತೆ, ನೋಡ್ರಪ್ಪ, ಇದು ದಿಗ್ವಿಜಯ ರಾಮಚಂದ್ರ ದೇವರೇ ಮೊದಲಾಗಿರ್ತಕ್ಕಂತಹ ದೇವರುಗಳ ಪ್ರತಿಮೆಗಳಿವೆ, ಇವುಗಳನ್ನು ಒಯ್ದು ವೇದನಿಧಿ ತೀರ್ಥರಿಗೆ ಮುಟ್ಟಿಸುವ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದರಂತೆ. ಸಾಕ್ಷಾತ್ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪೂಜೆ ಮಾಡಿ ಕೊಟ್ಟ ದಿಗ್ವಿಜಯ ರಾಮಚಂದ್ರ ದೇವರ ಪ್ರತಿಮೆ. ಸುಮ್ಮನೆ ಯಾವುದೋ ಒಂದು ಅಪರೂಪದ ಪ್ರತಿಮೆ ಅಥವಾ ಇನ್ನೇನೋ ಒಂದು ಅಪರೂಪದ ವಸ್ತುಗಳಿದ್ರೇ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಯಾರೋ ನಮಗೆ ಕೊಟ್ಟಿದ್ರೆ, ವಿಶ್ವಾಸದ ಮೇಲೆ ನಮಗೆ ಕೊಟ್ಟಿದ್ರೆ ಅದನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಧಾರವಾಡದಲ್ಲಿ ಒಂದು ಪ್ರಸಂಗವನ್ನು ನಾನೇ ನೋಡಿದ್ದೇನೆ. ಪರಮ ಪೂಜ್ಯರಾದ ಮಹಾನುಭಾವರಾದ ನಮ್ಮ ಶ್ರೀಮತ್ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಧಾರವಾಡದಲ್ಲಿ ಒಂದು ಬಾರಿ ಪೂಜೆಗೆ ಅಂತ ಬಂದ ಸಂದರ್ಭದಲ್ಲಿ ನೈವೇದ್ಯದ ಸಮಯದಲ್ಲಿ ಅದೇನು ರೇಷ್ಮೆ ಮಡಿಯನ್ನು ಇಡ್ತಾರೋ ಆ ರೇಷ್ಮೆ ಮಡೆನೇ ಪೂಜೆ ಆಗೋದ್ರೊಳಗೆ ತಕೊಂಡು ಹೋಗ್ಬಿಟ್ಟಿದ್ರು. ಯಾರೋ ಅಪರೂಪದ್ದು ತಿರುಪತಿದು ಅಂತ ಹೇಳಿ ಯಾರೋ ತಕೊಂಡು ಹೋಗ್ಬಿಟ್ರು. ಅದನ್ನು ಹೀಗಿರುತ್ತದೆ. ಯಾವುದು ಅಪರೂಪದ ವಸ್ತು ಅಂತಿರ್ತದೋ, ಯಾವುದು ವಿಷಯ ಅಂತಿರ್ತದೋ ಅದು ತಮಗೆ ಬೇಕು ಅಂತಂದರೆ ಇಟ್ಕೊಂಡು ಹೋಗಿಬಿಡ್ತಾರೆ, ಗೊತ್ತಾಗಲಾರ್ದೆ ಇಟ್ಕೊಂಡು ಹೋಗುವಂಥದ್ದು. ಇದು ಸಾಕ್ಷಾತ್ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಯಾವ ಮೂಲ ಮಹಾಸಂಸ್ಥಾನಕ್ಕೆ ದಿಗ್ವಿಜಯವೇ ಪ್ರಧಾನವಾದದ್ದೋ, ಆದ್ದರಿಂದ ದಿಗ್ವಿಜಯರ ಶ್ರೀರಾಮಚಂದ್ರ ದೇವರನ್ನು ಏನು ಕೊಟ್ಟಿದ್ದರೋ ಅಂತಹ ಪ್ರತಿಮೆಯನ್ನು ಕೊಟ್ಟಿದ್ದಾರೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ರಂಗನಾಥಾಚಾರ್ಯರ ಕಡೆಗೆ. ಆ ಪೆಟ್ಟಿಗೆ ತಗೊಂಡು ತಾವು ಹೋಗಿ ತಾವೇ ಕಾವಿ ಬಟ್ಟೆ, ತಾವೇ ಸನ್ಯಾಸವನ್ನು ಸ್ವೀಕಾರ ಮಾಡಿ
ತಾವೇ ಉತ್ತರಾದಿ ಮಠದ ಮಹಾಸ್ವಾಮಿಗಳು ಅಂತ ಹೇಳ್ಕೊಂಡು ಅಡ್ಡಾಡಲಿಕ್ಕೆ ಬರ್ತಿತ್ತು. ಸಾಕ್ಷಾತ್ ದಿಗ್ವಿಜಯ ರಾಮಚಂದ್ರ ದೇವರು, ಬೇರೆ ಬೇರೆ ಶ್ರೀಮದಾಚಾರ್ಯರು, ಕರಾರ್ಚಿತ ಪ್ರತಿಮೆಗಳಿವೆ, ಮಾಡಬಹುದಾಗಿತ್ತು ರಂಗನಾಥಾಚಾರ್ಯರು. ಇಲ್ಲ, ಗುರುಗಳ ಆಜ್ಞೆ, ಗುರು ಸೇವೆ ಮಾಡೋದೇ ನಮ್ಮ ಕರ್ತವ್ಯ. ಗುರುಗಳ ಆಜ್ಞೆ ಏನಿದೆ ಅದನ್ನು ಮಾಡಬೇಕಾದದ್ದು ನಮ್ಮ ಧರ್ಮ. ಇದರಲ್ಲಿ ನಾವೇನೂ ತಪ್ಪಬಾರದು, ಶ್ರೇಯಸ್ಸಾಗೋದಿಲ್ಲ. ಗುರುಗಳ ಆಜ್ಞೆಯನ್ನು ಮೀರಿದರೆ ಶ್ರೇಯಸ್ಸಾಗೋದಿಲ್ಲ. ಗುರುಗಳ ಮಾತಿನಂತೆ ನಡಿಬೇಕು ಅಂತ ವಿಚಾರ ಮಾಡಿ ಮನಸ್ಸಿನೊಳಗೂ ಎರಡನೇ ಭಾವನೆ ಮೂಡಿಲ್ಲ ರಂಗನಾಥಾಚಾರ್ಯರಿಗೆ. ನೇರವಾಗಿ ಅಲ್ಲಿ ಗುರುಗಳ ಮಹಾಸಮಾರಾಧನೆಯನ್ನು ಮುಗಿಸಿ, ಏಕಚಕ್ರ ನಗರದಲ್ಲಿ ಗುರುಗಳ ಮಹಾಸಮಾರಾಧನೆಯನ್ನು ಮುಗಿಸಿ ಆ ತಲೆ ಮೇಲೆ ಆ ಪೆಟ್ಟಿಗೆಯನ್ನು ಹೊತ್ಕೊಂಡು ತೆಗೆದು ನೋಡಲಿಲ್ಲ, ಮುಟ್ಟಿಯೂ ನೋಡಲಿಲ್ಲ, ಆ ಉಸಾಬರಿಗೆ ಹೋಗಲಿಲ್ಲ ಮಹಾನುಭಾವರು. ಅವರೇನು ಪೆಟ್ಟಿಗೆಯನ್ನು ಕೊಟ್ಟಿದ್ದರೋ ಆ ಪೆಟ್ಟಿಗೆಯನ್ನು ತಲೆ ಮೇಲೆ ಇಟ್ಕೊಂಡು ಬಂದಿದ್ದಾರೆ ರಂಗನಾಥಾಚಾರ್ಯರು. ವೇದ ನಿಧಿ ತೀರ್ಥರ ಕಡೆಗೆ ಬಂದು ಮಹಾನುಭಾವರು ಹೀಗೆ ಏಕಚಕ್ರ ನಗರದಲ್ಲಿ ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿದ್ದಾರೆ. ದಿಗ್ವಿಜಯ ರಾಮಚಂದ್ರ ದೇವರೇ ಮೊದಲಾಗಿರ್ತಕ್ಕಂತಹ ಈ ಪ್ರತಿಮೆಯ ಪೆಟ್ಟಿಗೆಯನ್ನು ಕೊಟ್ಟಿದ್ದಾರೆ. ತಮಗೆ ಸಮರ್ಪಣೆ ಮಾಡು ಅಂತ ಹೇಳಿದ್ದಾರೆ. ತಮಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿದರಂತೆ. ಆಗ ವೇದನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಆನಂದ ಭಾಷ್ಪಗಳು ಬಂದಂತೆ. ಎಂತಹ ಪ್ರಾಮಾಣಿಕ ವ್ಯಕ್ತಿ, ಎಷ್ಟು ಸತ್ಯದಿಂದ ತನ್ನ ವ್ರತವನ್ನು ಕೈಗೊಂಡಿದ್ದಾನೆ ಇವನು ಅಂತ ಬಹಳ, ಅದಕ್ಕಾಗಿಯೇ ಗುರುಗಳು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ವಿಚಾರ ಮಾಡಿ ತಾವು ಅವತಾರ ಕಾರ್ಯ ಮುಗಿಸುವಂತಹ ಸಂದರ್ಭದೊಳಗೆ ತಮ್ಮ ನಂತರದ ಉತ್ತರಾಧಿಕಾರಿಗಳು ಯಾರಾಗಬೇಕು ಅಂದರೆ ಇವರೇ ಆಗಬೇಕು ಅಂತ ಹೇಳಿ ಇವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಶ್ರೀ ಸತ್ಯವ್ರತ ತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ದಾರೆ. ಸತ್ಯವಾದ ವ್ರತ ಉಳ್ಳವರಾದ್ದರಿಂದಾಗಿ ಇವರಿಗೆ ಸತ್ಯವ್ರತ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಪರಮಭಾಗ್ಯ ಅಂದರೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀಮದ್ ಉತ್ತರಾದಿ ಮಠ ಅಂತ ಏನಿದೆ, ಈ ಶ್ರೀಮದ್ ಉತ್ತರಾದಿ ಮಠದಲ್ಲಿ ಇಲ್ಲಿಯವರೆಗೂ ಪದ್ಮನಾಭ ತೀರ್ಥರೋ, ನರಹರಿ ತೀರ್ಥರೋ, ಮಾಧವ ತೀರ್ಥರೋ, ಅಕ್ಷೋಭಿ ತೀರ್ಥರೋ, ಶ್ರೀಮಠ್ ಟೀಕಾಕೃತ್ಪಾದರೋ, ಹೀಗೆ ನೋಡ್ತಾ ಬಂದರೆ ಯಾರ್ದು ಸತ್ಯ ಅನ್ನೋ ಹೆಸರಿನಿಂದ ಇಲ್ಲ. ವಿದ್ಯಾಧೀಶ ತೀರ್ಥರಾಯಿತು, ಈಗ ವೇದ ನಿಧಿ ತೀರ್ಥರು ಅಂತಾಯಿತು. ವೇದ ನಿಧಿ ತೀರ್ಥರು ಇವರಿಗೆ ನಾಮಕರಣ ಮಾಡುವಾಗ ಸತ್ಯವ್ರತರು ಅಂತ ನಾಮಕರಣ ಮಾಡಿದರು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಮ್ಮ ಶ್ರೀಮಠದಲ್ಲಿ ಸತ್ಯ ಅನ್ನೋ ಹೆಸರಿನಿಂದಲೇ ಪ್ರಾರಂಭವಾಗಿದೆ. ವರ್ತಮಾನ ಜಗದ್ಗುರುಗಳು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಈ ಸತ್ಯ ಅನ್ನೋ ಹೆಸರು ಪ್ರಾರಂಭವಾಗಿದ್ದೆ ನಮ್ಮ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರಿಂದ. ಅಂದರೆ ಅವರ ಮಹತಿ ಎಷ್ಟು ದೊಡ್ಡದಿದೆ ಅನ್ನೋದನ್ನು ನಾವು ತಿಳಿಬೇಕು. ಇಷ್ಟಕ್ಕೆ ಅವರ ಮಹತಿ ದೊಡ್ಡದು ಅಂತಲ್ಲ. ಇವರು ಆಶ್ರಮ ತೆಗೆದುಕೊಂಡ ನಂತರದಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಶ್ರೀಮಠ್ ಟೀಕಾಕೃತ್ಪಾದರ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಸುಧಾ ವಿವೃತಿ ಎನ್ನುವಂತಹ ಉತ್ತಮ ಗ್ರಂಥವನ್ನು ಬರೆದಿದ್ದಾರೆ. ಭಾರೀ ಉತ್ತಮವಾಗಿರ್ತಕ್ಕಂತಹ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ. ಶ್ರೀಮನ್ಯಾಯ ಸುಧಾ ಗ್ರಂಥ ಅರ್ಥ ಆಗೋದೇ ಕಷ್ಟ. ಅಂತಹದ್ದರಲ್ಲಿ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಟಿಪ್ಪಣಿಯನ್ನು, ವಿಸ್ತೃತವಾದ ಟಿಪ್ಪಣಿಯನ್ನು ಬರೀತಾರೆ ಅಂದರೆ ಇವರಂತಹ ಮಹನೀಯರಿರಬೇಕು ಅನ್ನೋದನ್ನು ನಾವು ತಿಳಿಬೇಕು. ಇವರ ಪರಂಪರೆಯಲ್ಲಿಯೇ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಪರಂಪರೆಯಲ್ಲಿಯೇ ಬಂದಿರತಕ್ಕಂಥ ಮಹಾನುಭಾವರು ಶ್ರೀ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಶ್ರೀ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಒಂದು ಬಾರಿ ಸಾಂಗಲಿಗೆ ಇವರು ವೃಂದಾವನ ಪ್ರವೇಶ ಮಾಡಿದ ಮೇಲೆ ಈ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಗುರುಗಳ ದರ್ಶನ ಮಾಡಬೇಕು ಅಂತ ಶ್ರೀ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವೃಂದಾವನ ದರ್ಶನಕ್ಕೆ ಅಂತ ಹೋದರಂತೆ. ಹೋದಾಗ ಅಲ್ಲಿ ಶ್ರೀಮನ್ ಮೂಲ ರಾಮಚಂದ್ರ ದೇವರ ಪೂಜೆಯನ್ನು ಮಾಡಿ ಶ್ರೀಮನ್ಯಾಯ ಸುಧಾ ಪಾಠ ಹೇಳಿದ್ದು ಮಂಗಳವನ್ನು ಮಾಡಬೇಕು. ಮಂಗಳದ ಅನುವಾದವನ್ನು ಮಾಡಿದ ಮೇಲೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅಂದ್ರಂತೆ, ನಮಗೇನು ಪಾಠ ಹೇಳಲಿಕ್ಕೆ ಬರ್ತದೋ ಬರುವುದಿಲ್ಲೋ, ಅದೇನು ಗುರುಗಳಿಗೆ ಸಮ್ಮತ ಅದನೋ ಇಲ್ಲೋ, ಸಂತೋಷ ಆಯಿತೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ನಮಗೆ ಹೇಳಿಕ್ಕೆ ನೋಡ್ರಿ. ಅಂತಹ ಮಹಾನುಭಾವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳಂತಹ ಮಹನೀಯರಂತಾರೆ, ನಮಗೆ ಶ್ರೀಮನ್ಯಾಯ ಸುಧಾ ಗ್ರಂಥ ಅರ್ಥ ಆಗೋದಿಲ್ಲ, ನಾವೇನು ಪಾಠ ಹೇಳ್ತೀವಿ, ನಾವೇನು ಮಂಗಳ ಮಾಡ್ತೀವಿ, ನಮಗೇನದು ಆಗೋದಿಲ್ಲ, ಗುರುಗಳೇ ಅನುಗ್ರಹ ಮಾಡಬೇಕು ಅಂತ ಗುರುಗಳಿಗೆ ನಮಸ್ಕಾರವನ್ನು, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರೆ, ಅಪ್ಪ ಶ್ರೀಮನ್ಯಾಯ ಸುಧಾ ಗ್ರಂಥ ಅರ್ಥ ಆಗೋದೇ ನಿಮಗೆ, ನೀವು ಹೇಳಿದ ಸುಧಾ ಗ್ರಂಥಕ್ಕೆ ನಮಗೆ ಬಹಳ ಆನಂದವಾಗಿದೆ ಅಂತ ಹೇಳಿ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ವೃಂದಾವನ ಅಳಗಾಡಿ ಅವರ ತಲೆ ಮೇಲೆ, ಆ ವೃಂದಾವನದ ಮೇಲೆ ಇರ್ತಕ್ಕಂತಹ ಮಂತ್ರಾಕ್ಷತೆ ಕಾಳುಗಳೆಲ್ಲ ಧಾರಾಕಾರವಾಗಿ ಶ್ರೀ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ತಲೆ ಮೇಲೆ ಬಿತ್ತಂತೆ. ಅಲ್ಲಿರ್ತಕ್ಕಂತಹ ಭಕ್ತರೆಲ್ಲ ನೋಡಿದರು ಅಂತ ಅನ್ನೋದನ್ನು ಹೇಳ್ತಾರೆ. ಇದರ ದ್ಯೋತಕವಾಗಿ ಇವತ್ತಿಗೂ ಕೂಡ ಆ ಮಹಾನುಭಾವರ ವೃಂದಾವನ ಸ್ವಲ್ಪ ಸೊಟ್ಟಿದೆ, ನೇರ ಇಲ್ಲ, 90 ಡಿಗ್ರಿ ಆಗಿ ಇಲ್ಲ. ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ವೃಂದಾವನವನ್ನು ನೋಡಿದರೆ ಅದು ನೇರ ಇಲ್ಲ, ಸ್ವಲ್ಪ ಸೊಟ್ಟಿದೆ. ಇದರ ದ್ಯೋತಕವಾಗಿ ಸ್ವಲ್ಪ ಅದು ಕ್ರಾಸ್ ಆಯಿತು ಅಂತ ಅನ್ನೋದನ್ನು ನಾವು ಕೇಳ್ತೇವೆ. ಹೀಗೆ ಮಹಾನುಭಾವರು ಶ್ರೀಮನ್ಯಾಯ ಸುಧಾ ಗ್ರಂಥ, ವೃಂದಾವನದೊಳಗಿದ್ದೂ ಕೂಡ ಶ್ರೀಮನ್ಯಾಯ ಸುಧಾ ಗ್ರಂಥದ ಬಗ್ಗೆ ಅಷ್ಟು ದೀಕ್ಷೆಯನ್ನು ಇಟ್ಟ ಮಹನೀಯರು ನಮ್ಮ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಅನ್ನೋದನ್ನು ನಾವು ಕಾಣ್ತೇವೆ. ಆಶ್ರಮ ತಗೊಂಡ ಮೇಲೆ ಏನೇನು ಪವಾಡಗಳಿತ್ತು, ಶ್ರೀರಂಗಪಟ್ಟಣ ಅಥವಾ ಶ್ರೀರಂಗ ಮೊದಲಾದ ಕ್ಷೇತ್ರಗಳಿಗೆಲ್ಲ ಹೋಗಿದ್ದಾರೆ ಅಂತ. ರಾಜ್ಯಭಾರ ಮಾಡಿದ್ದು ಬಹಳ ವರ್ಷ ರಾಜ್ಯಭಾರವನ್ನು ಮಾಡಿಲ್ಲ, ಕೇವಲ 3 ವರ್ಷ
ರಾಜ್ಯಭಾರವನ್ನು ಮಾಡಿದ್ದಾರೆ ಮಹನೀಯರು. ಅಷ್ಟರೊಳಗೆ ಲೋಕೋತ್ತರವಾದ ಪವಾಡಗಳನ್ನು ಮಾಡಿದ್ದಾರೆ. ಅದನ್ನು ಇಟ್ಕೊಳ್ಳುವಂತಹ ದೌರ್ಭಾಗ್ಯ ನಮ್ಮದಿಲ್ಲ ಅನ್ನೋದನ್ನು ನಾವು ಕೇಳ್ತೇವೆ. ಆಗಲೇ ನಾವು ನೋಡಿದ್ದೇವೆ. ಮಹನೀಯರು ಮಿರಜ್ದೊಳಗೆ ಒಬ್ಬ ಬ್ರಾಹ್ಮಣ, ಆ ಬ್ರಾಹ್ಮಣನಿಗೆ ಬಹಳ ಸಾಲ ಬಾಧೆ ಇತ್ತು. ಹೋಗಿ ಸ್ವಾಮಿಗಳಿಗೆ ಕೇಳಿದ್ದಂತೆ, ಸ್ವಾಮಿ ಬಹಳ ಸಾಲದ ಬಾಧೆ ಇದೆ, ಏನು ಮಾಡಬೇಕು ಅಂತ ಕೇಳಿದಾಗ ಅಲ್ಲೊಂದು ಬಾವಿಯಲ್ಲಿ ಸ್ನಾನ ಮಾಡು ಅಂತ ಹೇಳಿ ಆ ಬಾವಿಯನ್ನು ತೋರಿಸಿದ್ರಂತೆ. ಋಣಮೋಚನ ಬಾವಿ ಅಂತಲೇ ಅದನ್ನು ಕರೀತಾರೆ ಅಂತ ಒಂದು ಪ್ರತೀತಿಯಲ್ಲಿ ನಾವು ಕೇಳಿದ್ದೇವೆ. ಹೀಗೆ ಮಹಾನುಭಾವರು ಬ್ರಾಹ್ಮಣರ ಋಣವನ್ನೂ ಕೂಡ ಪರಿಹಾರ ಮಾಡಿದ್ದಾರೆ. ಅಷ್ಟೂ ಅಲ್ಲ, ಇದೇ ಪರಂಪರೆಯಲ್ಲಿಯೇ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಾದ ಮೇಲೆ ಅನಂತರದಲ್ಲಿ ಇದೇ ಪೀಠದೊಳಗೇನೆ ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀಮದ್ ಉತ್ತರಾದಿ ಮಠದೊಳಗೇನೆ ವಿರಾಜಮಾನರಾದರು ಒಬ್ಬರು ಮಹಾನುಭಾವರು, ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳಿ. ಇಂತಹ ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರು ತಾವು ಉತ್ತರಾದಿ ಮಠಾಧೀಶರಾಗಲು ನಾನು ಯಾರು ಸೇವೆ ಮಾಡಿದೆ ಅಂತ ಹೇಳ್ತಾರೆ ಅಂದರೆ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಸೇವೆ ಮಾಡಿದ್ದೇನೆ ಅಂತ ಹೇಳ್ತಾರೆ. ನೋಡಿ, ಸತ್ಯಸಂಧ ತೀರ್ಥರಿಗೆ ಹಾಗೆ ಅನುಗ್ರಹ ಮಾಡಿದರೆ ಅವರ ಸೇವೆಯನ್ನು ಮಾಡಿರ್ತಕ್ಕಂಥ ಈ ಮಹಾನುಭಾವರಿಗೆ ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರು ಶ್ರೀಮದ್ ಉತ್ತರಾದಿ ಮಠಾಧೀಶರಾಗುವಂತೆ ಮಹಾನುಭಾವರು ಅನುಗ್ರಹವನ್ನು ಮಾಡಿದ್ದಾರೆ. ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರು ಸತ್ಯವ್ರತ ತೀರ್ಥರ ಮೇಲೆ ಅತ್ಯದ್ಭುತವಾದ ಸ್ತೋತ್ರವನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ ಮಹಾನುಭಾವರು. ಅದರಲ್ಲಿ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡೋದರಿಂದ ಏನೇನು ಲಾಭ ಇದೆ ಅನ್ನೋದನ್ನು ಬಹಳ ಚೆನ್ನಾಗಿ ನಿರೂಪಣೆಯನ್ನು ಮಾಡುತ್ತಾರೆ. ಅಂಧೋಪಿ ಸೂಕ್ಷ್ಮ ದೃಷ್ಟಿಸ್ಯ, ಯಾರು ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ವೃಂದಾವನದ ದರ್ಶನವನ್ನು ಮಾಡ್ತಾರೋ, ಮಾಡಿರ್ತಕ್ಕಂಥವರು ಅಲ್ಲಿ ಯಾರು ಸೇವೆಯನ್ನು ಮಾಡ್ತಾರೋ ಅವರು ಅಂಧರಾಗಿದ್ದರೂ ಕೂಡ, ಅವನು ಅಂಧನಾಗಿದ್ದರೂ ಕೂಡ ಅತ್ಯಂತ ಸೂಕ್ಷ್ಮವಾದ ದೃಷ್ಟಿ ಅವನಿಗೆ ಬರುತ್ತದಂತೆ ಸೇವೆ ಮಾಡುವುದರಿಂದ. ನೋಡಿ ಎಂತಹ ಭಾಗ್ಯ ಇದೆ. ವಂದ್ಯ ಸ್ಯಾತ್ ಇಷ್ಟ ಸಂತತಿ ಮೂಕೋ ವಾಗ್ಮಿತ್ವಮಾಪ್ನೋತಿ. ಎಂತಹ ಮೂಕನಾಗಿದ್ದರೂ ಕೂಡ ಉತ್ತಮ ವಾಕ್ಚತುರನಾಗ್ತಾನಂತೆ. ಅಂತಹ ಒಂದು ಮಹಿಮೆ ಇದೆ ಅನ್ನೋದನ್ನು ನಾವು ಕಾಣುತ್ತೇವೆ. ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರನ್ನು ಬಿಡಿ, ಪರಮಪೂಜ್ಯ ಶ್ರೀಮತ್ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ನಾಮೋಚ್ಚಾರಣೆಯನ್ನು ಮಾಡಿ ಮೂಕ ವಾಗ್ಮಿಯಾಗಿರ್ತಕ್ಕಂತಹ ಪ್ರಸಂಗಗಳನ್ನು ನಾವು ನೋಡಿದ್ದೇವೆ. ಅನೇಕ ಜನಗಳು ಹೇಳಿದ್ದಾರೆ, ನಾವು ಪ್ರತ್ಯಕ್ಷ ನೋಡಿದ್ದೇವೆ ಅಂತಲೂ ಹೇಳಿದ್ದಾರೆ. ಪರಮಪೂಜ್ಯ ಶ್ರೀ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದೋದಕದ ಪ್ರಾಶನವನ್ನು ಮಾಡಿದ್ದರಿಂದ ಯಾರಿಗೆ ಮಕ್ಕಳಾಗಿಲ್ಲ ಅವಳಿಗೆ ಮಕ್ಕಳಾಗಿದೆ. ಎಷ್ಟೋ ಜನರು ಕೂಡ ಮಾತು ಕಳ್ಕೊಂಡವರು ಮಾತನಾಡುವಂತೆ ಆಗಿದ್ದಾರೆ. ಮಹಾನುಭಾವರು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಒಂದು ಪಾದೋದಕದ ನೀರಿನಿಂದ ಅನ್ನುವಂತಹ ಕಥೆಯನ್ನು ಕೂಡ ಅನೇಕ ವಿದ್ವಾಂಸರಿಂದ ನಾವು ಕೇಳುತ್ತೇವೆ. ಹಾಗಿರುವಾಗ ಅವರಿಗಿಂತಲೂ ಮಿಗಿಲಾಗಿರ್ತಕ್ಕಂತಹ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಸ್ತೋತ್ರ ಮಾಡುವುದರಿಂದ, ಅವರ ವೃಂದಾವನದ ದರ್ಶನದಿಂದ ಏನಾಗಲಿಕ್ಕಿಲ್ಲ. ಮೂಕೋ ವಾಗ್ಮಿತ್ವಮಾಪ್ನೋತಿ ಶ್ರೀ ಸತ್ಯವ್ರತ ಸೇವಯ. ಶ್ರೀ ಸತ್ಯವ್ರತರ ಸೇವೆಯಿಂದ ಇಷ್ಟೆಲ್ಲ ಆಗ್ತದೆ ಅಂತ ಹೇಳ್ತಾರೆ. ಯಾವುದಾದ್ರೂ ರೋಗ ಇದ್ದರೆ ಹೆದರ್ಲಿಕ್ಕೆ ಹೋಗಬೇಡಿ, ರೋಗಕ್ಕೆ ಹೆದರಬೇಡಿ. ರೋಗಕ್ಕೆ ಒಬ್ಬ ವೈದ್ಯರಿದ್ದಾರೆ, ಆ ವೈದ್ಯರ ಕಡೆಗೆ ಹೋಗಿ ಅಂತಾರೆ ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರು. ಯಾರು ಅವರು ಅಂದರೆ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ರೋಗಿ ಬಲವದಾರೋಗ್ಯ ಭಾಗ್ಯಭೋಗಿ ಭವೇ ಧ್ರುವಂ ಭದಿರೋ ಮಧುರಾಲಾಪ ಶ್ರವಣಾತ್ ಸುಖಮಾಪ್ನುಯಾತ್. ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾರೆ ನೋಡ್ರಿ, ಅವ್ರಿಗೆ ಎಷ್ಟು ಹೇಳಿದ್ರು ತೃಪ್ತಿ ಇಲ್ಲ. ಅಜ್ಞಂ ಕರೋತಿ ಯಃ ಪ್ರಾಜ್ಞಂ ರಡಕಂ ರಾಜಾಧಿಕಂ ಶ್ರಿಯ ವಿಪನ್ನಂ ಸುಖ ಸಂಪನ್ನಂ ತಂ ಶ್ರೀ ಸತ್ಯವ್ರತಂ ಭಜೆ ಸರ್ವ ಸಂಪತ್ತು ಪ್ರದಾತಾರಂ. ಸಾಕು, ಇನ್ನೇನು ಬೇಕು ಹೇಳಿ. ಸರ್ವ ಸಂಪತ್ತು ಪ್ರದಾತಾರಂ. ನಿಮಗೆ ಯಾವ ವಿಧದ ಸಂಪತ್ತು ಬೇಕು? ಶಾಸ್ತ್ರದ ಸಂಪತ್ತು ಬೇಕೋ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಈ ಐಹಿಕ ಸಂಪತ್ತು ಬೇಕೋ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ನಿನಗೆ ಯಾವ ವಿಧದ ಸಂಪತ್ತು ಬೇಕಪ್ಪ? ಸರ್ವ ಸಂಪತ್ತು ಪ್ರದಾತಾರಂ. ಎಲ್ಲ ವಿಧದ ಸಂಪತ್ತುಗಳನ್ನು ಕೂಡ ಕೊಡತಕ್ಕಂತಹ ಶಕ್ತಿ ಇದೆ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರಿಗೆ. ಅಷ್ಟೇ ಅಲ್ಲ, ಸರ್ವ ಪಾಪತ್ ಪರಿಹಾರಕಂ. ಸರ್ವಾಪತ್ ಪರಿಹಾರಕಂ. ಏನೇನೇನೇನು ಆಪತ್ತುಗಳು ಅಂತಿದೆ ಆ ಎಲ್ಲ ಆಪತ್ತುಗಳನ್ನು ಕೂಡ ಪರಿಹಾರ ಮಾಡುವಂತಹ ಶಕ್ತಿ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರಿಗಿದೆ ಅಂತ. ನಾವು ಯಾವ ವಿಧದ ಪಾಪ ಮಾಡಿರ್ತೇವೋ ಆ ಪಾಪಕ್ಕನುಗುಣವಾಗಿ ನಮಗೆ ಆಪತ್ತು ಬಂದಿರುತ್ತದೆ ಜೀವನದಲ್ಲಿ. ಇಂತಹ ಆಪತ್ತನ್ನು ಪರಿಹಾರ ಮಾಡಬೇಕಾದರೆ ಒಂದೇ ವಿಧದ ಆಪತ್ತಲ್ಲ, ಸಾವಿರಾರು ವಿಧದ ಆಪತ್ತುಗಳು. ಈ ಆಪತ್ತುಗಳನ್ನೆಲ್ಲ ಮೆಟ್ಟಿ ನಿಲ್ಲಿಸುವ ಶಕ್ತಿ ಇರಬೇಕಾದ್ರೆ ಅಂತಹ ಮಂತ್ರಸಿದ್ಧಿ ಇರಬೇಕು. ಅಂತಹ ಮಂತ್ರಸಿದ್ಧಿ ನಮ್ಮ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರಲ್ಲಿದೆ ಎಂಬುದಾಗಿ ಹೇಳ್ತಾರೆ. ಸರಿ, ಅವರಲ್ಲಿ ಇದೆ, ಬೇಕಾದಷ್ಟು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಎಲ್ಲ ಇದೆ. ಆದರೆ ಭಕ್ತರ ಬಗ್ಗೆ ಕರುಣೆ ಅನ್ನೋದೇ ಇಲ್ಲ ಅಂದರೆ ತಗೊಂಡೇನು ಮಾಡೋದು? ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರಂತಾರೆ ಸತ್ಯವ್ರತ ತೀರ್ಥರಲ್ಲಿ ಅಂತಹ ಕರುಣೆಯೂ ಇದೆ ಎಂತಾರೆ.
ಕರುಣಾ ವರುಣಾಗಾರಂ ಸೇವೆ ಸತ್ಯವ್ರತಂ ಗುರುಂ. ಕರುಣೆಯಲ್ಲಿಯೂ ಕೂಡ ಸಮುದ್ರಕ್ಕಿಂತಲೂ ಕೂಡ ಒಂದು ಕರುಣೆಯ ದೊಡ್ಡದಾಗಿರ್ತಕ್ಕಂತಹ ಮೂಲ ನಿಧಿ, ಕರುಣೆಯ ಮೂಲ ನಿಧಿಯೇ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ಹೇಳ್ತಾರೆ. ಇಂತಹ ಮಹಾನುಭಾವರ ವೈರಾಗ್ಯವ ಎಷ್ಟಿತ್ತು ಅನ್ನಲಿಕ್ಕೆ ಮತ್ತೊಂದು ಪ್ರಚಲಿತವಾದ ಕಥೆಯನ್ನು ಹೇಳ್ತೇವೆ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಕಡೆಯಿಂದಲೇ ಶ್ರೀಕೃಷ್ಣ ದ್ವೈಪಾಯನರು ಅಂತ ಮಹಾನುಭಾವರು ಭಾರೀ ಪ್ರಚಂಡ ಜ್ಞಾನಿಗಳು, 5 ಜನ ಪೀಠಾಧಿಪತಿಗಳನ್ನು ಕಣ್ಣಾರೆ ಕಂಡಿರ್ತಕ್ಕಂತಹ ಮಹಾನುಭಾವರು ನಮ್ಮ ಶ್ರೀಕೃಷ್ಣ ದ್ವೈಪಾಯನ ತೀರ್ಥ ಶ್ರೀಪಾದಂಗಳವರು. ಅವರು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮ ಪಡೆದಿದ್ದರು. ವೇದ ನಿಧಿಗಳಾದ ಮೇಲೆ ಈಗ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗಿದ್ದಾರೆ. ಇವರು ಸ್ವಲ್ಪ ಯಾಕೋ ಕೃಷ್ಣ ದ್ವೈಪಾಯನರ ಬಗ್ಗೆ ಅಷ್ಟು ಗೌರವ ಅದನ್ನೇನೋ ಇಟ್ಕೊಂಡಿಲ್ಲ ಅಂತ ಹಿಂಗೆ ಯಾರೋ ಏನೋ ಹೇಳಿದರು. ಕೃಷ್ಣ ದ್ವೈಪಾಯನರು ನೋಡೋಣ, ಹಾಗಾದ್ರೆ ಹೇಗಿದ್ದಾರೆ ನೋಡೋಣ ಅಂತ ಬಂದ್ರಂತೆ. ಇಬ್ಬರದು ವೈರಾಗ್ಯ ನೋಡಿ, ಎಷ್ಟು ವೈರಾಗ್ಯ ಇದೆ. ಕೃಷ್ಣ ದ್ವೈಪಾಯನ ತೀರ್ಥ ಶ್ರೀಪಾದಂಗಳವರು ಬಂದಾಗ ನಮ್ಮ ಪರಮಗುರುಗಳಿಂದ ಆಶ್ರಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಮಹನೀಯರು ಕೃಷ್ಣ ದ್ವೈಪಾಯನ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳಿ ಅವರನ್ನು ಅತ್ಯಂತ ಗೌರವದಿಂದ ಕಂಡ್ರಂತೆ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಕಂಡಾಗ ಇಲ್ಲ, ಮತ್ತೆ ತಾವು ಅನುಮತಿ ಕೊಟ್ಟರೆ ನಾನು ಈ ಮೂಲ ಸಂಸ್ಥಾನವನ್ನು ನಡೆಸ್ಕೊಂಡು ಹೋಗ್ತೇನೆ ಅಂದ್ರಂತೆ. ನೋಡಿ ಎಂತಹ ಕಾರುಣ್ಯ. ಕೂತ್ಕೊಂಡಿದ್ದಾರೆ. ಆಗಲೇ ಇವರು ಸರ್ವಜ್ಞ ಪೀಠದಲ್ಲಿ ವಿರಾಜಮಾನರಾಗಿ ವೇದಾಂತ ಸಿಂಹಾಸನದಲ್ಲಿ ಚಕ್ರವರ್ತಿಗಳಾಗಿ ಕುಳಿತುಕೊಂಡಿದ್ದಾರೆ. ಈಗೇನು ಕೇಳಬೇಕಾದ ಪ್ರಸಂಗ ಇರಲಿಲ್ಲ. ಆದರೆ ತಮ್ಮ ಪರಮ ಗುರುಗಳಿಂದ ಆಶ್ರಮ ಪಡೆದ ಹಿರಿಯರು ಜ್ಞಾನಿಗಳು ಅವರಿಗೆ ಗೌರವ ಕೊಡಬೇಕಾದದ್ದು ಧರ್ಮ ಅನ್ನೋ ಕಾರಣಕ್ಕಾಗಿ ಅವರಿಗೆ ಗೌರವ ಕೊಟ್ಟು ಕೇಳ್ತಾರಂತೆ. ನೀವು ಅನುಮತಿ ಕೊಟ್ಟರೆ ನಾನು ಸಂಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ. ಈ ವಿನಯದ ಗುಣವನ್ನು ಕಂಡಿರ್ತಕ್ಕಂತಹ ಶ್ರೀ ಕೃಷ್ಣ ದ್ವೈಪಾಯನ ತೀರ್ಥ ಶ್ರೀಪಾದಂಗಳವರಿಗೆ ಪರಮಾನಂದವಾಯ್ತಂತೆ. ಪರಮಾನಂದವಾಗಿ ಅವ್ರದ್ದು ವೈರಾಗ್ಯ ನೋಡಿ. ಈಗಾಗಲೇ ಅಂದರೆ ಶ್ರೀಮದ್ ಉತ್ತರಾದಿ ಮಠ ಅಂದರೆ ವಿಚಾರ ಮಾಡಿ ಎಂತಹ ವೈಭವ ಏನು. ಅಂತಹ ಪೀಠದೊಳಗೆ ನಾನು ಬಂದು ಕೂಡಬೇಕು ಬೇಡ ಅಂದ್ರತೆ ಕೃಷ್ಣ ದ್ವೈಪಾಯನ ತೀರ್ಥರು. ನೀವೇ ಸಾಮ್ರಾಜ್ಯವನ್ನು ಆಳಿ ನಾವು ನಿಮ್ಮನ್ನು ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದ್ವಿ ಎಂಬುದಾಗಿ ಹೇಳಿ ಶ್ರೀ ಕೃಷ್ಣ ದ್ವೈಪಾಯನ ತೀರ್ಥ ಶ್ರೀಪಾದಂಗಳವರು ಅವರಿಗೆ ಪ್ರತಿಯಾಗಿ ಏನು ಅದರ ಗೌರವಾದಗಳನ್ನು ಸಲ್ಲಿಸಬೇಕು ಅದನ್ನು ಹೇಳಿ ಅವರಿಗೆ ಸಾಮ್ರಾಜ್ಯವನ್ನು ಮುಂದುವರಿಸಲಿಕ್ಕೆ ಅಂತ ಹೇಳಿ ಶ್ರೀ ಕೃಷ್ಣ ದ್ವೈಪಾಯನ ತೀರ್ಥ ಶ್ರೀಪಾದಂಗಳವರು ಹೋದರು ಎಂಬುದಾಗಿ ನಾವು ಕಥೆಯನ್ನು ಕೇಳುತ್ತೇವೆ. ಹೀಗೆ ಆಶ್ರಮದ ಮೊದಲು ಆಶ್ರಮ ಪಡೆದಾಗ, ಆಶ್ರಮ ತೆಗೆದುಕೊಂಡ ನಂತರ, ಬೃಂದಾವನ ಪ್ರವೇಶ ಮಾಡಿದ ನಂತರದಲ್ಲಿಯೂ ಕೂಡ ಅವರು ಇಂತಹ ವಿರಕ್ತ ಶಿಖಾಮಣಿಗಳಾಗಿ ಇವತ್ತಿಗೂ ಯಾರು ಅವರ ಬೃಂದಾವನದ ಸೇವೆಯನ್ನು ಮಾಡ್ತಾರೋ ಅವರ ಸಕಲ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಮಗೂ ನಿಮಗೂ ಎಲ್ಲರಿಗೂ ಕೂಡ ಶ್ರೀಮತ್ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಪರಮಾನುಗ್ರಹ ಅವ್ರದ್ದು ಆಗಲಿ ಎಂಬುದಾಗಿ ಬೇಡುತ್ತಾ, ನಮಗೆ ನೇರವಾಗಿ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರನ್ನು ಕಾಣುವ ಬೃಂದಾವನ ಕಾಣಬಹುದು. ಆದರೆ ಅವರ ಆ ಸುಂದರವಾಗಿರತಕ್ಕಂತಹ ದೇಹ ಏನಿದೆ ಅದನ್ನು ನೋಡಲಿಕ್ಕಾಗೋದಿಲ್ಲ. ನಿಜವಾಗಿಯೂ ಅವರು ಸಶರೀರ ಬೃಂದಾವನ ಪ್ರವೇಶ ಮಾಡಿದವರು. ಅದಕ್ಕಾಗಿ ಆ ಊರಿನ ಹೆಸರು ಸಾಂಗಲಿ ಅಂತಾಗಿದ್ದು. ಸಾಂಗಲಿಯಲ್ಲಿ ಅವರ ಬೃಂದಾವನ ಪ್ರವೇಶ ಮಾಡಿದ್ದು. ಗುಹಾ ಬೃಂದಾವನ ಅದು. ಈಗೇನು ಬೃಂದಾವನ ಕಾಣುತ್ತೇವೆ ಆ ಬೃಂದಾವನದೊಳಗೆ ಅವರಿಲ್ಲ. ಅದೇನು ನದಿ ಇದೆ ಕೆಳಗಡೆಗೆ, ಬೃಂದಾವನದ ಕೆಳಗಡೆಗೆ ಒಂದು ಕೃಷ್ಣಾ ನದಿ ಹರಿತಿದೆ. ಆ ನದಿಗೆ ಸಮತಟ್ಟಾದಂತಹ ಪ್ರದೇಶ, ಅಂದರೆ ಇಷ್ಟು ಮೇಲಿದೆ ಬೃಂದಾವನ, ನದಿ ಕೆಳಗಿದೆ. ಆ ಕೆಳಗಿರುವ ಪ್ರದೇಶದವರೆಗೂ ಕೂಡ ಗುಹೆಯನ್ನು ತೆಗೆದು ಆ ಗುಹೆಯೊಳಗೆ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಸಶರೀರ ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ. ಆದ್ದರಿಂದಲೇ ಅಂಗಸಹಿತವಾಗಿ ಅಲ್ಲಿ ಬೃಂದಾವನ ಪ್ರವೇಶ ಮಾಡಿದ್ದರಿಂದ ಆ ಊರಿಗೆ ಸಾಂಗಲಿ ಎನ್ನುವಂತಹ ಹೆಸರು ಬಂತು ಅನ್ನುವಂತಹ ಪ್ರತೀತಿಯನ್ನು ಕೂಡ ನಾವು ಕೇಳಿದ್ದೇವೆ. ಇಂತಹ ಮಹನೀಯರು ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ನೋಡಿ, ರಾಘವೇಂದ್ರ ಗುರು ಸಾರ್ವಭೌಮರ ಸಮಕಾಲೀನರು, ಅದು ಒಂದು ಭಾಗ್ಯ. ರಾಘವೇಂದ್ರ ಗುರು ಸಾರ್ವಭೌಮರು ಕೂಡ ಸಶರೀರ ಬೃಂದಾವನ ಪ್ರವೇಶ ಮಾಡಿದವರೇ. ಜೀವ ದೇಹದೊಳಗಿದ್ದಾಗಲೇ, ರಾಯರದು ಕೂಡ ದೇಹ ಬಿಟ್ಟು ಹೋದದ್ದಲ್ಲ, ಅವ್ರದ್ದು ಕೂಡ ಆ ಜೀವ ದೇಹದೊಳಗೆ ಇರುವಾಗಲೇನೆ ಹಾಗೇ ಬೃಂದಾವನ ಪ್ರವೇಶ ಮಾಡಿರ್ತಕ್ಕಂಥ ಮಹನೀಯರು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ನಾವು ಕಾಣುತ್ತೇವೆ. ಅವರ ಸಮಕಾಲೀನರು ನಮ್ಮ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ನೋಡ್ರಿ ಎಂತಹ ಭಾಗ್ಯ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸುಧಾಕ್ಕೆ ವ್ಯಾಖ್ಯಾನ ಮಾಡಿದವರು, ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಸುಧಾಕ್ಕೆ ವ್ಯಾಖ್ಯಾನ ಮಾಡಿದವರು. ಇವರ ಸಮಕಾಲೀನರೇ ಆಗಿರತಕ್ಕಂತಹ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು, ಕಲಿಯುಗದ ಕಾಮಧೇನುಗಳು, ಅವರು ಕೂಡ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದವರು. ಅಂದರೆ ಇವರೆಲ್ಲ ದೇವತೆಗಳು ಮಾತನಾಡಿಕೊಂಡೇ ಆ ದೇವಲೋಕದಲ್ಲಿ ಮಾತನಾಡಿಕೊಂಡು ನಾವು ಒಂದೊಂದು ಮಠದಲ್ಲಿ ವಿರಾಜಮಾನರಾಗಿ ನಾವೆಲ್ಲರೂ ಸೇರಿ ದೇವಲೋಕದ ಒಡೆಯ ದೇವೇಂದ್ರ ಏನಿದ್ದಾರೋ ಆ ದೇವೇಂದ್ರನ ಅವತಾರಭೂತರಾದ ಶ್ರೀಮಠ್ ಟೀಕಾಕೃತ್ಪಾದ ಸೇವೆಯನ್ನು ಮಾಡೋಣ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿ ಬಂದು ಎಲ್ಲರೂ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದನ್ನು ನಾವು ಕಾಣುತ್ತೇವೆ.
ಹೀಗಾಗಿ ಇವತ್ತಿಗೂ ನಮಗೆ ನಮಗೆ ಆ ತಪಸ್ಸಿದ್ರೆ, ನಮ್ಮಲ್ಲಿ ಆ ಶಕ್ತಿ ಇದ್ದರೆ, ಅಂಗಸಹಿತರಾಗಿ ಏನಲ್ಲಿ ಇದ್ದಾರೋ ಮಹನೀಯರು ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು, ಅವರು ನಮಗೆ ಆ ದರ್ಶನದ ಭಾಗ್ಯವನ್ನು ಕರುಣಿಸಬೇಕು. ಇಲ್ಲದೆ ಹೋದರೆ ನನಗಂತೂ ಬೇಜಾರಿಲ್ಲ. ಬೃಂದಾವನದಲ್ಲಿ ಅವರಿದ್ದೇ ಇದ್ದಾರೆ, ಅವರ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಆದರೆ ನನಗಂತೂ ಇಷ್ಟೊಂದು ವಿಶ್ವಾಸ ಇದೆ, ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಆ ಪರಮಾದ್ಭುತವಾದ ಸೌಂದರ್ಯವನ್ನು ಸವಿಬೇಕು, ಅದನ್ನು ನೋಡಬೇಕು ಅನ್ನೋ ಆಸೆ ನನಗೆ ಬಂದಾಗ ನಾನು ನಮ್ಮ ಶ್ರೇಷ್ಠ ಗುರುಗಳಾದ, ನಮ್ಮ ಸ್ವರೂಪೋದ್ಧಾರಕ ಗುರುಗಳಾದ ಶ್ರೀಮತ್ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರನ್ನು ನೋಡಿಬಿಟ್ರೆ ಸಾಕು. ಅವರ ಪೂರ್ತಿ ಅನುಗ್ರಹ ನಮ್ಮ ಶ್ರೀಮತ್ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಲ್ಲಿ ಇದ್ದದ್ದನ್ನು ನಾವು ಕಾಣ್ತೇವೆ. ಹೀಗಾಗಿ ಇವರನ್ನು ನೋಡಿಬಿಟ್ರೆ ಸಾಕು, ಇವರೊಳಗೆ ಇವರ ಪರಮ ಗುರುಗಳಾದ ಈ ಮಹನೀಯರು ಇದ್ದೇ ಇದ್ದಾರೆ. ಅವರಿಲ್ಲ ಅಂತ ನಾವು ಅವರನ್ನು ನೋಡಲಿಲ್ಲ ಅಂತ ವಿಚಾರ ಮಾಡೋದು ಬೇಡ. ಅದೇ ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ ಎಷ್ಟೆಷ್ಟು ಬರೇ ಒಂದು ಸಾಲಿಗೆ ಒಂದೇ ಒಂದು ಪಾದಕ್ಕೆ 200-300 ಅರ್ಥಗಳನ್ನು ಹೇಳ್ತಕ್ಕಂತಹ ಒಂದು ಸಾಮರ್ಥ್ಯ ಇದೆ ಎಂದರೆ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹ, ಅವರ ಪೂರ್ತಿಯಾಗಿರ್ತಕ್ಕಂತಹ ಒಂದು ಸನ್ನಿಧಾನ ನಮ್ಮ ಸ್ವಾಮಿಗಳಲ್ಲಿದೆ ಅನ್ನೋದನ್ನು ನಾವು 100% ಅಂತಾರಲ್ಲ, ಏನೂ ಡೌಟ್ ಇಲ್ಲ ಅಂತಾರಲ್ಲ, ನೋ ಡೌಟ್ ಎಟ್ ಆಲ್, 100%. ನನಗಂತೂ ಇಷ್ಟು ವಿಶ್ವಾಸ ಇದೆ, ಈ ಎಲ್ಲ ಮಹನೀಯರ ಮಾಧ್ವವಾಂಗ್ಮಯದ ಮಹಾ ತಪಸ್ವಿಗಳೆಲ್ಲರ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹ ಅಷ್ಟೇ ಅಲ್ಲ, ಅವರದೆಲ್ಲ ಒಂದು ಅಂಶವೇ ಮೈ ತಳೆದ ಒಂದು ರೂಪ ಅಂದರೆ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರದು ಎಂಬುದಾಗಿ ನಾವು ತಿಳಿತಾ, ನಾವು ಆ ಗುರುಗಳಿಗೆ ನಮಸ್ಕಾರ ಮಾಡುವ ಮೊದಲು ಈ ನಮ್ಮ ಸ್ವರೂಪೋದ್ಧಾರಕ ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿದರೆ ಇವರ ಅಂತರ್ಯಾಮಿಗಳಾಗಿರ್ತಕ್ಕಂತಹ ಸತ್ಯ ಪ್ರಮೋದ ತೀರ್ಥಾದಿ ಮಹನೀಯರಿಗೆಲ್ಲ ನಮಸ್ಕಾರ ಅದು ಮುಟ್ತಾ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರಿಗೆ ಮುಡುತ್ತದೆ. ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಮಹಾನುಭಾವರಾದ ಶ್ರೀಮಠ್ ಟೀಕಾಕೃತ್ಪಾದರಿಗೆ, ಶ್ರೀಮಠ್ ಟೀಕಾಕೃತ್ಪಾದರ ಅಂತರ್ಯಾಮಿಯಾದ ಜಗದ್ಗುರುಗಳಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಸಾಕ್ಷಾತ್ ಶ್ರೀಮನ್ ಮೂಲರಾಮಚಂದ್ರ ದೇವರಿಗೆ, ಶ್ರೀ ವೇದವ್ಯಾಸ ದೇವರಿಗೆ ಮುಟ್ತದೆ ಎಂಬುದಾಗಿ ನಾವು ಚಿಂತನೆ ಮಾಡ್ತಾ ಈ ವಾಕ್ಕುಸುಮಗಳನ್ನು ಅವರಿಗೆ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.